ನಾನು ಮಾಡೋ 10 ಸಿನಿಮಾ 15 ಸಿನಿಮಾ ಅಂದರೆ ರಿಲೀಸ್ ಆಗಿರೋದು 5 ಸಿನಿಮಾ, ಇನ್ನು 10 ಸಿನಿಮಾ ಏನಾಯಿತು? ಅಲ್ಲ ನಮಗೆ ನಮ್ಮ ಟೈಮ್ ಪಾಸ್ ಮಾಡಕ್ಕೆ ನಮಗೆ ಹುಚ್ಚ. ಇವಾಗ ಯಾರೋ ಬರ್ತಾರೆ, ಸರ್ ಸಿನಿಮಾ ಮಾಡ್ತೀರಾ? ಮಾಡೋಣ ಸರಿ ಆಯ್ತು. ಎಲ್ಲ ಮಾಡ್ತೀನಿ ಗುರು, ಸಿನಿಮಾ ಎಲ್ಲಿ ನಿಲ್ಲಿಸ್ತೀಯಾ? ಇನ್ನು ರಿಲೀಸ್ ಮಾಡ್ತೀಯಾ ಇಲ್ಲ OTT ಕೊಡ್ತೀಯಾ? ದೇ ಶುಡ್ ಹ್ಯಾವ್ ಕ್ಲಾರಿಟಿ ಮೋರ್ ದನ್ ಅಸ್. ಫಸ್ಟಿಗೆ ಹೇಳ್ಬಿಡ್ತಾರೆ, ಇವಾಗ ಬಿಸ್ನೆಸ್ ಅದೊಂದು ಆಸೆ ಇಟ್ಬಿಟ್ಟು ಅಲ್ಲಿ ದುಡ್ಡು ಏನೋ ಮಾಡ್ಬಿಟ್ಟು ಮಾಡ್ತಾರೆ. ಬಟ್ ರಿಲೀಸ್ ಮಾಡಿದ್ರೆ ಒಂದು ಕ್ಲಾರಿಟಿ ಎಲ್ಲರಿಗೂ, ಅವ್ರಿಗೂ ಹೆಸರು ಬರುತ್ತೆ. ಅವರು ಬಿಫೋರ್ ರಿಲೀಸ್ ಪ್ಲಾನ್ ಮಾಡಬೇಕು, ಬಿಫೋರ್ ಪ್ರೊಡಕ್ಷನ್ ಪ್ಲಾನ್ ಮಾಡಬೇಕು. ಇದು ಪ್ಲಾನ್ ಮಾಡಿದಾಗ ಆದಂಗಾಗದೆ ಮಾದಪ್ಪನ ಜಾಸ್ತಿ. ಇವಾಗ ಹಂಗೆ ಮಾಡಿದ್ರೆ ಆಲ್ಮೋಸ್ಟ್ 80% ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೊಂದು ಏನು ಮಾಡ್ತಾರೆ ಅಂದರೆ ಆಡಿಷನ್ ಅಂತ ಕರೀತಾರೆ, ಪ್ರಚಾರಕ್ಕೋಸ್ಕರ ಕರೀತಾರೆ. ಯಾಕಂದ್ರೆ ಎಷ್ಟು ಜನ ಆರ್ಟಿಸ್ಟ್ ಎಲ್ಲ ಬರ್ತಾರೆ, ಸುಮ್ಮನೆ ಯಾರ್ಯಾರು ಬಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡಿಸ್ಬಿಟ್ಟು ಕಳಿಸ್ತಾರೆ. ಎಷ್ಟು ಟೈಮ್ ವೇಸ್ಟ್ ಆರ್ಟಿಸ್ಟ್ಗಳಿಗೆ ಅಂತ ತುಂಬ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಎಷ್ಟು ಆಡಿಷನ್ ಕೊಟ್ಟಿದ್ದೀನಿ, ನಾವು ಎಷ್ಟು ಮೇಲೆ ಇದ್ರು ನಮ್ಮನ್ನು ನುಡಿತಾವ್ರೆ ಅನ್ನೋ ಲೆಕ್ಕ. ಹೌದು ಕರ್ನಾಟಕ ಬೆಂಗಳೂರು ಎಲ್ಲರಿಗೂ ಬೇಕು, ಎಲ್ಲದಕ್ಕೂ ಬೇಕು. ಹೌದು, ಬಟ್ ನಮಗೆ ಜಾಗ ಇಲ್ಲ. ನಮಗೆ ಜಾಗ ಇಲ್ಲ. ಎಲ್ಲ ಔಟರ್ಸ್ ಎಲ್ಲ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಟ್ಟುವ 200 ಆಡಿಷನ್ ಅಟೆಂಡ್ ಮಾಡಿದ ಮೇಲೂ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ? ಸಿಕ್ಕಿದೆ. 3 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾ ಮಾಡಿದ್ರು. 3 ಸಿನಿಮಾ, ಚಿಕ್ಕ ಪುಟ್ಟ ಕ್ಯಾರೆಕ್ಟ್ರು, ಸೀರಿಯಲ್ಸ್ ಅಲ್ಲಿ, ಆಮೇಲೆ ವೆಬ್ ಸೀರೀಸು, ಆಲ್ಬಮ್ ಸಾಂಗ್ಸು ಎಲ್ಲ ಮಾಡಿದ್ದೀನಿ. ಒಂದು ಮೈನ್ ಈ ಚಾನಲ್ ಉದ್ದೇಶ ಏನಪ್ಪ ಅಂದರೆ ಹೊಸೊಬ್ಬರಿಗೆ, ಮೇನ್ ಟೆಕ್ನಿಷಿಯನ್ಸ್ಗೆ, ಗಿಟಾರಿಸ್ಟು, ಸಿಂಗರ್ಸು,